ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಸ್ಮಶಾನ ಹನುಮಾನ ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ಅದ್ಧೂರಿ. ಗಂಗಾನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹನುಮಾನ್ ರಥೋತ್ಸವ. ಬೃಂದಾವನ ಲೇಔಟ್ನಲ್ಲಿ ಕಳೆಗಟ್ಟಿದ ಹನುಮಾನ್ ಜಯಂತಿ ಸಂಭ್ರಮ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರ ಸೇರಿದಂತೆ ಹಲವೆಡೆ ಎಲ್ಲ ಹನುಮಾನ್ ದೇವಸ್ಥಾನಗಳಲ್ಲಿ ಶನಿವಾರ ಹನುಮಾನ್ ಜಯಂತಿ ಸಂಭ್ರಮ ಮನೆ ಮಾಡಿತ್ತು. ಅದರಂತೆ ಕಲಬುರಗಿ ನಗರದ ಪ್ರಸಿದ್ಧ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಹನುಮಾನ್ ಜಯಂತಿ ಆಚರಿಸಲಾಯಿತು. ಪ್ರತಿ ಬಾರಿ ದವನದ ಹುಣ್ಣಿಮೆಯಂದು ಹನುಮಾನ್ ಜಯಂತಿ ಆಚರಿಸಲಾಗುತ್ತದೆ. ಆದರೆ ಆಂಜನೇಯನ ವಾರವಾದ ಶನಿವಾರ ದಿನವೇ ಜಯಂತಿ ಕೂಡಿ ಬಂದಿರುವುದು ವಿಶೇಷ. ಈ ಹಿನ್ನೆಲೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ಜಯಂತ್ಯೋತ್ಸವ ಹಿನ್ನೆಲೆ ದೇವಸ್ಥಾನಗಳಲ್ಲಿ ನಸುಕಿನ ಜಾವ ರುದ್ರಾಭಿಷೇಕ, ಪೂಜೆ, ಆರತಿ, ಅಲಂಕಾರ ಕಾರ್ಯಕ್ರಮಗಳು ಜರುಗಿದವು. ದಿನಪೂರ್ತಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ರಾಮದೂತ ಹನುಮಾನ್ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಮಶಾನ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಹನುಮಾನ್ ಜಯಂತಿ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಹನುಮಾನ್ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಮಶಾನ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಉತ್ಸವದಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ದರ್ಶನವನ್ನ ಪಡೆದುಕೊಂಡರು. ಇನ್ನು ಜಯಂತ್ಯೋತ್ಸವದ ನಿಮಿತ್ತ ಹನುಮಾನ್ ದೇವರಿಗೆ ಮಹಾಮಸ್ತಾಭಿಷೇಕ,
ಭಜನೆ, ಕೀರ್ತನೆ, ತೊಟ್ಟಿಲು ಕಾರ್ಯಕ್ರಮ, ಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು, ಸ್ಮಶಾನ ಹನುಮಾನ್ ದೇವಸ್ಥಾನ ಎಂದು ಪವಾಡ ಧಾರ್ಮಿಕ ಕ್ಷೇತ್ರವಾಗಿದ್ದು, ಪ್ರತಿ ವರ್ಷ ಭಕ್ತರು ವಿಜೃಂಭಣೆಯಿಂದ ಹನುಮಾನ್ ಜಯಂತಿ ಆಚರಿಸಿಕೊಂಡು ಬರುತ್ತಿರುವುದು ಸಂತೋಷದ ವಿಚಾರ ಎಂದರು. ಬಳಿಕ ಮಾತನಾಡಿದ ಸ್ಮಶಾನ ಹನುಮಾನ್ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಎಂಎಲ್ಸಿ ಬಿಜಿ ಪಾಟೀಲ್ ಅವರು, ಹನುಮಾನ್ ಭಕ್ತರಿಗೆ ಹನುಮಾನ್ ಜಯಂತಿಯ ಶುಭಾಶಯ ತಿಳಿಸಿ ದೇವರು ಸರ್ವರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದರು. ಹಬ್ಬಗಳ ಹರಿದಿನಗಳ ಒಂದು ಸಮಾಗಮ ಆಗ್ತಕ್ಕಂಥದ್ದು. ಯುಗಾದಿ, ರಂಜಾನು, ರಾಮನವಮಿ, ಬಸವ ಜಯಂತಿ, ಜಗ್ಜೀವನರಾಮ್ ಜಯಂತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ಎಲ್ಲ ಹಬ್ಬಗಳನ್ನು ಕೂಡಿಕರ ಬಂದಿರತಕ್ಕಂಥದ್ದು. ಇವತ್ತು ಹನುಮಾನ್ ಜಯಂತಿ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಹನುಮಾನ ಹುಟ್ಟಿನ ತೊಟ್ಟಲಲ್ಲಿ ಹಾಕಿ ಬೆಳಗ್ಗೆ 6:09 ಎಲ್ಲ ದೇವಸ್ಥಾನದಲ್ಲಿ ಕೂಡ ಹನುಮನನ್ನು ತೊಟ್ಟಲಲ್ಲಿ ಹಾಕಿ ತೂಗಿ ಹನುಮಾನ್ ಜಯಂತಿಯನ್ನು ಎಲ್ಲ ಬಡಾವಣೆ ಜನರು, ಎಲ್ಲ ಹನುಮಾನ ಜಯಂತಿ ಅಂದರೆ ಯಾವುದೇ ಜಾತಿ ಮತ ಧರ್ಮ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಕೂಡ ಹನುಮಾನ್ ಭಕ್ತನಾಗಿ ನಮ್ಮ ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂಥದ್ದು ರಾಮನವಮಿ, ಹನುಮಾನ್ ಜಯಂತಿ ಇವೆಲ್ಲ ಏನಪ್ಪ ಅಂದರೆ ನಿರಂತರವಾಗಿ ನಮ್ಮ ಭಾರತ ದೇಶದ ಇತಿಹಾಸದ ಪರಂಪರೆ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು. ನಮ್ಮ ಜನ ಎಲ್ಲರೂ ಕೂಡ ಇಲ್ಲಿ ಸ್ಮಶಾನ್ ಹನುಮಾನ್ ಮಂದಿರದಲ್ಲಿ 40 ಇದ್ರದ್ದು ಏನಪ್ಪ ಅಂದ್ರೆ ಈ ಟೆಂಪಲ್ ಮಂದಿ ನಮ್ಮ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಭಾಳ ವೈಭವದಿಂದ ಅನ್ನ ಸಂತರ್ಪಣೆಯನ್ನು ಮಾಡಿ ಬಂದ ಭಕ್ತಾದಿಗಳೆಲ್ಲರಿಗೂ ಕೂಡ ಹನುಮಾನ್ ದರ್ಶನ ಮಾಡೋದ್ರ ಜೊತೆಗೆ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಕಲಬುರಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಕೂಡ ಬೆಳಗ್ಗೆ 6 ಗಂಟೆಗೆ ನಮ್ಮ ನೆಲೋಗಿ ಹನುಮಾನ್ ದೇವರ ದರ್ಶನ ಮಾಡಿಕೊಂಡು ಇಲ್ಲಿಗೆ ಬಂದು ಕ್ವಾರಂಟೈನ್ ಹನುಮಾನಿಂದ ಇಲ್ಲಿ ಬಂದು ಈಗ ಸುಲ್ತಾನ್ಪುರ ಕಡೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಭಾಳ ಭಕ್ತಿಯಿಂದ ಎಲ್ಲ ಸಾರ್ವಜನಿಕರು ಕೂಡ ಹನುಮನ ದರ್ಶನವನ್ನು ತೆಗೆದುಕೊಳ್ತಾರೆ. ಎಲ್ಲರಿಗೂ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರು ರಾಗಮ್ಮವರು, ಚಂದ್ರಿಕಾ ಪರಮೇಶ್ವರ್ ಅವರು ಒಂದು ಹರಿಕೆ ಹನುಮನಿಗೆ ಬೆಳ್ಳಿ ಕಿರೀಟ ತರಿಸ್ಬೇಕಂತ ಹೇಳಿ ಇವತ್ತು ಭಾಳ ಭಕ್ತಿಯಿಂದ ನಾವೆಲ್ಲರೂ ಸೇರಿ ಅವರ ಹರಿಕೆಯನ್ನು ಹನುಮನಿಗೆ ಬೆಳ್ಳಿ ಕಿರೀಟವನ್ನು ಧರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೆರವೇರಿಸೋಣ. ಜನತೆಗೆ ಈ ಹನುಮಾನ್ ಜಯಂತಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಮೊದಲನೇದಾಗಿ ಈ ಸ್ಮಶಾನ ಹನುಮಾನ್ ದೇವರ ಸುಮಾರು 60 ವರ್ಷದಿಂದ ಈ ಜಾಗದಾಗೆ ಇಲ್ಲಿ ಹನುಮಾನ್ ದೇವ್ರದ್ದು ವೈಭವದಿಂದ ಭಾಳ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾವೆ ಮತ್ತು ಪೂಜೆನೂ ಆಗ್ತದೆ. ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಇದು 50-60 ವರ್ಷ ಪೈಲೆ ನಮ್ಮ ರಾಂಪುರಿ ಅವರಾದ ಅವರು ಇಲ್ಲಿ ಇದಕ್ಕೆ ಹೇಳಿ ಕಡಿಸಿ ಕೊಟ್ಟಿದ್ದಾರೆ. ಅಂದು ಹಿಡಿದು ನಮ್ಮ ಹಿರಿಯರು, ನಮ್ಮ ತಂದೆ ಇರ್ಬೋದು, ನಮ್ಮ ಲೋಯ ಅವ್ರ ತಂದೆ ಇರ್ಬೋದು, ನಮ್ಮ ಸಂಗಾಪುರಿ ತಂದೆಯವರು ಇರ್ಬೋದು, ಎಲ್ಲ ನಮ್ಮ ತಂದೆಯವರು ಮಾಡ್ತಿರೋ. ಮುಂದಿಗೆ ನಾವು ಮಕ್ಕಳೆಲ್ಲ ಈ ಟ್ರಸ್ಟ್ನಾಗ ಸಾಕಷ್ಟು ಕೆಲಸ ಮಾಡೋ ಉಮೇಶ್ ಪಾಟೀಲ್ ಅವರು ಇದಕ್ಕೆ ಭಾಳ ಮಂದಿ ದೇಣಿಗೆ ಅಂದ್ರೇನು ಭಾಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಳ್ಳೆ ಇದು ಇದೆ. ಇವತ್ತು ನೋಡಿ ಇಷ್ಟೆಲ್ಲ ನಡೆದಿದೆ, ಎಲ್ಲ ತಾನೇ ನಡೆದು ತಾವೇ ತಂದು ಕೊಟ್ಟಿದ್ದಾರೆ, ತಾವೇ ಮಾಡ್ತಾ ಇದ್ದಾರೆ. ನಾವು ನಾವು ಏನೂ ಕೊಟ್ಟಿಲ್ಲ, ಏನೂ ತೊಗೊಂಡಿಲ್ಲ. ಅದಕ್ಕೆ ಈ ಹನುಮಾನ ಭಾಳ ಭಕ್ತಿ ಇದೆ, ಗ್ಯಾರಂಟಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಮತ್ತು ಇನ್ನೂ ಮುಂದಿನ ವರ್ಷ ಮತ್ತು ಇನ್ನೂ ಸಾಕಷ್ಟು ಹೊಸ ಟ್ರಸ್ಟ್ ಒಳಗೆ ನಾವೆಲ್ಲ ಸಾಕಷ್ಟು ಕೆಲಸ ಮಾಡೋರಿದ್ದೇವೆ. ಭಾಳ ಎಲ್ಲ ಕಾಂಪೌಂಡು ಮತ್ತು ಗೇಟು ಸಾಕಷ್ಟು ಡೆವಲಪ್ಮೆಂಟ್ ಮಾಡೋರಿದ್ದೇವೆ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೇನೆ. ನಾನು ಅಧ್ಯಕ್ಷ ಇದ್ದೀನಿ, ನಮ್ಮ ಲೋಯರ್ ಉಪಾಧ್ಯಕ್ಷ ಇದ್ದಾರೆ, ಎಲ್ಲ ಟ್ರಸ್ಟಿ ಮೆಂಬರ್ ಅದು ಉಮೇಶ್ ಅವರು ಎಲ್ಲರೂ ಇದ್ದಾರೆ. ಭಾಳ ಒಳ್ಳೆಯದಿದೆ, ಭಾಳ ಭಕ್ತಿಲಿಂದ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಒಂದು ಜನಗಳನ್ನು ಈ ಹನುಮಾನ್ ಜಯಂತಿಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಬಂಧುಗಳೇ, ಈ ಸನಾತನ ಕಾಲದಿಂದಲೂ ನಮ್ಮ ಸ್ಮಶಾನ ಹನುಮಾನ್ ದೇವಸ್ಥಾನದ ಒಂದು ಹಿನ್ನೆಲೆ ಹೇಳಬೇಕಂತಂದರೆ, ಇದನ್ನು ಮುಂಚಿತವಾಗಿ ನಮ್ಮ ಖಾನಾಪುರ ಪರಿವಾರದವರು ಇದನ್ನು ಈ ಒಂದು ದೇವಸ್ಥಾನಕ್ಕೆ ಕೊಟ್ಟ ಮೇಲೆ ಬ್ರ್ಯಾಂಡ್ ಮಾಡಲಿಕ್ಕೆ ಇಲ್ಲಣ್ಣ, ಆಮೇಲೆ ಇದನ್ನು SV ಪಾಟೀಲ್ ಗ್ರೂಪ್ ಆಗಲಿ, ಮಾಲು ಗ್ರೂಪ್ ಆಗಲಿ, ಇದನ್ನು 60 ವರ್ಷದಿಂದ ವೈಭವಪೂರಿತವಾಗಿ ಏನು ನಡ್ಕೊಂಡು ಬರ್ತಾ ಇದ್ದಾರೆ. ಇದು ದೇವಸ್ಥಾನಕ್ಕೆ ಕೊಟ್ಟ ಮೇಲೆ ಈ ಕಮಿಟಿಯಿಂದ ಇಲ್ಲಿ ಯಾರು ಭಕ್ತರು ಇದುವರೆಗೂ ನಾನನ್ನೋ ಭಾವನೆನೇ ಇಲ್ಲಿ ಎಲ್ಲರೂ ಲಕ್ಷಾನುಗಟ್ಟಲೆ ಯಾವುದೋ ಗುಡಿಗೆ ಹೋದ್ರೆ ನಾವು ಮನಿತನ ಹೋದಾಗ ದಾನ ಬೆಳೆದಾಗ ಕೊಡ್ತಾರೆ. ಇಲ್ಲಿ ಮಾತ್ರ ಈ ಎಷ್ಟು ಭಕ್ತಿ ಇದೆ ಅಂದರೆ ಈ ಸಾಗರನೇ ನೋಡ್ತಾ ಇದ್ದೀರಿ. ಇಲ್ಲಿ ಯಾರೂ ಮನೆಗೆ ಹೋಗಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗ ಅನೇಕ ವರ್ಷಗಳಿಂದ ನಮ್ಮ ಮಾಲು ಪರಿವಾರದವರಾಗಲಿ, ಗಿಲ್ಡಾ ಅವರಾಗಲಿ, ನಮ್ಮ SV ಪಾಟೀಲ್ ಫ್ಯಾಮಿಲಿ ಇವರೆಲ್ಲರ ಹಿಂದಕ್ಕೆ ನಮಗಿತ್ತು. ಇವತ್ತು PG ಪಾಟೀಲ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೇಗೆ ಕಿಷ್ಕಿಂದ ಕೊಪ್ಪಳದಿದೆ ಆ ಥರ ಮಾಡಬೇಕನ್ನೋ ಒಂದು ಕನಸಿದೆ. ಯಾಕಂದರೆ ಭಕ್ತರು ವಾಲಂಟ್ರಿಯಾಗಿ ದಾನಿಗೆ ಕೊಡ್ತಾ ಇದ್ದಾರೆ.
ಇದನ್ನು ಯಾವರಿಗೂ ನಾನು ಅನ್ನೋದು ಎಲ್ಲರೂ ಕೂಡಿ ಇದೊಂದು ವೈಭವಪೂರಿತ ಒಂದು ಭವ್ಯ ದೇವಸ್ಥಾನ ಮಾಡಿ ಮುಂದಿನ ದಿನಗಳಲ್ಲಿ ಈಗೇನು ನಾವು ಪ್ರಸಾದ ಮಾಡ್ತಾ ಇದ್ದೀವಿ ಇದನ್ನು ಎಲೆಕ್ಟ್ರಾನಿಕ್ ಯುಗದಲ್ಲಿ ಮಾಡಬೇಕಂತ ನಮ್ಮ ಕನಸಿದೆ. ಸೊ ಇದು ದೇವರ ಆಶೀರ್ವಾದ ಕೂಡ ಇದೆ. ಇವತ್ತು ನಮಗೆಲ್ಲ ಇವತ್ತು ಪರಿವಾರದವ್ರು ಇವತ್ತಲ್ಲಿ ಮಂಜು ಆಗಲಿ, ಸಿದ್ಧಾರ್ಥ ಆಗಲಿ, ನಮ್ಮ ಭಾಳಷ್ಟು ಅನೇಕರು, ಕಾಳಿಗೆ ಆಗಲಿ, ನಮ್ಮ ಪ್ರಕಾಶ್, ಇವರು ಅನೇಕ ಸಹೋದರರು ಇವತ್ತು ನಾವು ಹೇಳಬಾರ್ದು, ಶಿವರುದ್ರಪ್ಪಣ್ಣವರಾಗಲಿ, ನಮ್ಮ ಇವರು ಕೊಳ್ಳೂರಾಗಲಿ, ಈ ಒಂದು ಪರಿವಾರದಿಂದ ನಾವು ಇಷ್ಟು ತನಕ ಬಂದಿದ್ದೀವಿ. ಇವತ್ತು ಮುಂದಿನ ದಿನಗಳ ಇವರೆಲ್ಲರ ಸಹಕಾರದಿಂದ BG ಪಾಟೀಲನವ್ರು ತೊಗೊಂಡಿದ್ದಕ್ಕೆ ನಮ್ಗೆ ಇಷ್ಟು ಖುಷಿಯಾಗ್ಯದ. ನಾವು ಮುಂದನಿಗೆ ಇದೊಂದು ಮಾದರಿಯ ದೇವಸ್ಥಾನ ಮಾಡಿ ಇನ್ನೂ ಸನಾತನ ಜೀವಂತವಾಗಿಡಬೇಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲರ ಭಕ್ತರು ಸಾಲಾಗಿ ಬಂದು ಶಾಂತತೆಯಿಂದ ತಮ್ಮ ನೀವೇನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಎಲ್ಲರ ಭವಿಷ್ಯ ಜೀವನ ಯಶಸ್ವಿಯಾಗಲಿ ಅಂತ ನಮ್ಮ ಸಮಿತಿ ವತಿಯಿಂದ, ನಿಮ್ಮ ಎಲ್ಲರ ಭಕ್ತರ ಸಮಿತಿಯಿಂದ ನಿಮಗೆ ಪ್ರಾರ್ಥನೆ ಮಾಡುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಮಹಾರಾಜ್ ಕಿ ಸಮಾರಂಭದಲ್ಲಿ ದೇವಸ್ಥಾನ ಸಮಿತಿಯ ಅರುಣ್ ಕುಮಾರ್, ಜಗದೀಶ್ ಮಾಲು, ಅರವಿಂದ್ ಸಂಗಾಪುರ್, ಮಧುಸೂದನ್ ಮಾಲು, ಪ್ರವೀಣ್ ನಂದಿ, ಶಿವಕುಮಾರ್ ಕಾಳಗಿ, ರಮಾನಂದ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಗಂಗಾನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹನುಮಾನ್ ರಥೋತ್ಸವ. ಬೃಂದಾವನ ಲೇಔಟ್ನಲ್ಲಿ ಕಳೆಗಟ್ಟಿದ ಹನುಮಾನ್ ಜಯಂತಿ ಸಂಭ್ರಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ SSLC ಫಲಿತಾಂಶದ ನಂತರ PUC ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, LCD ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ CET ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, SBR ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ BSc ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. SSLC ಫಲಿತಾಂಶದ ನಂತರ PUC ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು, ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಗಂಗಾನಗರದಲ್ಲಿ ಹನುಮಾನ್ ದೇವರ ಭವ್ಯ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಮಾರಂಭಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ಳೂರವರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘ ಹಾಗೂ
ಶ್ರೀ ಜೈ ಗಂಗಾ ಹನುಮಾನ್ ಜಾತ್ರಾ ಉತ್ಸವ ಸಮಿತಿ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಗಂಗಾನಗರದ ಹನುಮಾನ್ ದೇವರ ಭವ್ಯ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ಹಿನ್ನೆಲೆ ಬೆಳಗ್ಗೆ ರುದ್ರಾಭಿಷೇಕ, ಅನ್ನದಾಸೋಹ, ಕಳಸಾರೋಹಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹನುಮಾನ್ ಜಯಂತಿ ನಿಮಿತ್ತ ಗಂಗಾನಗರದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಈ ಬಾರಿಯೂ ಸಹ ಬಡಾವಣೆಯ ಜನರೆಲ್ಲ ಸೇರಿಕೊಂಡು ಅದ್ದೂರಿಯಾಗಿ ರಥೋತ್ಸವ ನೆರವೇರಿಸಿದ್ದಾರೆ ಎಂದರು. ಬಳಿಕ ಮಾತನಾಡಿದ ಸಮಿತಿ ಅಧ್ಯಕ್ಷ ಶರಣು ಎಸ್ ಕೌಲ್ಗಾ ಅವರು ಗಂಗಾನಗರ ಹನುಮಾನ್ ದೇವಸ್ಥಾನ ಕಲಬುರಗಿ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಪ್ರತಿ ವರ್ಷವೂ ಹನುಮಾನ್ ಜಯಂತಿ ನಿಮಿತ್ತ ಭವ್ಯ ರಥೋತ್ಸವ ನೆರವೇರಿಸಲಾಗುತ್ತದೆ. ಅದರಂತೆ ಈ ಬಾರಿಯೂ ಸಹ ಭವ್ಯ ಮೆರವಣಿಗೆ ಅದ್ದೂರಿಯಾಗಿ ಜರುಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದುಕೊಂಡರು ಎಂದು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 35ನೇ ಜಯಂತ್ಯೋತ್ಸವ ಅಂಗವಾಗಿ ಗಂಗಾನಗರದಲ್ಲಿ ಹನುಮಾನ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಇಡೀ ನಗರದಲ್ಲಿ ಎಲ್ಲ ಹನುಮಾನ್ ದೇವರಿಗಿಂತ ಅತ್ಯಂತ ಶಕ್ತಿ ದೇವತೆಯಾದಂಥವ್ರು ಯಾರಾದರೂ ಅಂದ್ರೆ ಗಂಗಾನಗರದಲ್ಲಿ ಜೈ ಹನುಮಾನ್ ದೇವರು. ಇವತ್ತಿನ ದಿವಸ ಗಂಗಾನಗರದ ಎಲ್ಲ ಯುವಕರು ಒಕ್ಕಟ್ಟಾಗಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತಿನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಮತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಮತ್ತು ರಥೋತ್ಸವ ಕಾರ್ಯಕ್ರಮ ಕೂಡ ಸಾಯಂಕಾಲ 6 ಗಂಟೆಗೆ ಜರುಗುತ್ತದೆ. ಇವತ್ತಿನ ದಿವಸ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಮನಸಾಪೂರ್ವಕವಾಗಿ ಜೈ ಹನುಮಾನ್ ದೇವರಿಗೆ ತಾವು ಏನು ಬೇಡ್ಕೊಳ್ತಾರ ಅದು 100ಕ್ಕೆ 100 ಪಟ್ಟು ಅವರ ಆಶೆ ಈಡೇರ್ತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಗಂಗಾನಗರದ ಬಡಾವಣೆ ಎಲ್ಲ ಪ್ರಮುಖ ಯುವಕರ ಆಶೆ ಏನಂದ್ರೆ ಇಡೀ ಭಾಗದಲ್ಲಿ ಮಳೆ ಬೆಳೆ ಬರಲಿ, ಎಲ್ಲರೂ ಶಾಂತಿ ಸೌಹಾರ್ದತೆ ಬಾಳಲಿ ಮತ್ತು ಕೋಮು ಸೌಹಾರ್ದತೆ ಹೋಗಲಿ ಎಂಬ ಶಾಂತಿ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಂತಪ್ಪ ಕೂಡಿಯವರು, ವಿಜಯಕುಮಾರ್ ಹದಗಲ್ ಅವರು, ಅಮೃತ್ ಡಿಗ್ಗಿಯವರು ಮಾರ್ಗದರ್ಶನಿಯವರು ನಿರಂತರವಾಗಿ ಭಾಳ ವರ್ಷಗಳಿಂದ ಈ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಯುವಕರಾಗಿ ಶ್ರೀಕಾಂತ್ ಇರ್ಬೋದು, ನಮ್ಮ ರಮೇಶ್, ನಟರಾಜ್, ಅನಿಲ್ ಏನೊಂದು ಹೆಸರದಲ್ಲ, ಲಂಕಿ ಅನಿಲ್ ಕೂಡಿ ಮತ್ತು ಲಂಕಿ ಕೂಡಿ, ಉಮೇಶ್ ಹದಗಲ್ ಅವರು, ಜಗದೇವಪ್ಪ ಅಣ್ಣವರು, ಎಲ್ಲರೂ ಭಾಳಷ್ಟು ಮಂದಿ ನಮ್ಮ ತಮ್ಮವರು ಒಂದು ಕೂಡ ಈ ಕಾರ್ಯ ಬಂದಿದ್ದಾರೆ. ಶಿವರಾಯ ಕಮಕ್ನೂರ್ ಅವರು, ಯಾರು ಶರಣಪ್ಪ ಕೂಡಿ ಅವರು. ಈ ಜಯಂತ್ಯೋತ್ಸವ ಪ್ರತಿ ವರ್ಷ ಯಾರ್ದು ಮನಸ್ಸು ನೋಯಿಸಬಾರ್ದು ಅಂತೇಳಿ ಪ್ರತಿ ವರ್ಷ ನಮ್ಮೆಲ್ಲ ಯುವಕರು ಕೂಡಿ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಈ ಶರಣು ಅವರು ಕೂಡ ಭಾಳ ವರ್ಷಗಳಿಂದ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ನಿನ್ನ ಹೆಸರೇನು? ಮಲ್ಲು ಕೂಡಿ ಸಾವ್ಕಾರ್ ಫೈನಾನ್ಷಿಯರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅವರ ಮಾವನವರಂಥ ಶೇಖರ್ ಅವರು ಕೂಡ ನನಗೆ ಭಾಳ ಆತ್ಮೀಯರಾಗಿರುವುದರಿಂದ ಭಾಳ ವೈಭವವಾಗಿ ಇವತ್ತಿನಲ್ಲಿ ಕಾರ್ಯಕ್ರಮ ಇಡೀ ಎಲ್ಲ ನಗರದಲ್ಲಿ ಇದ್ದಂಥ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇದು ವಿಭಿನ್ನವಾದಂಥ ಹನುಮಾನ್ ದೇವಸ್ಥಾನ ಇರೋದರಿಂದ ಇಲ್ಲಿ ಭಕ್ತಿಪೂರ್ವಕವಾಗಿ ಹಿಂದುಳಿದವ್ರಿಗಿಂತ ಹೆಚ್ಚಿನ ಬ್ರಾಹ್ಮಣ ಸಮುದಾಯದವರು, ಇನ್ನಿತರ ಬೇರೆ ಬೇರೆ ಸಮುದಾಯದವರು 100ಕ್ಕೆ 100 ಪಟ್ಟು ಜನರು ಬಂದು ಇವತ್ತಿನ ದಿವಸ ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಸಾಯಂಕಾಲ 6 ಗಂಟೆಗೆ ಸುಮಾರು 10,000ಕ್ಕಿಂತ ಮೇಲ್ಪಟ್ಟು ಭಕ್ತರು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಯಾವ ಪ್ರಕಾರ ಕಲಬುರಗಿ ಶರಣಬಸವೇಶ್ವರ ರಥ ವಿಜೃಂಭಣೆ ನಡೀತದೆ ಅದೇ ಮಾದರಿಯಲ್ಲಿ 2ನೇ ರಥೋತ್ಸವ ಅಂದ್ರೆ ನಮ್ಮ ಗಂಗಾನಗರದಲ್ಲಿ ಹನುಮಾನ್ ರಥೋತ್ಸವ. ಅದನ್ನು ವೈಭವಪೂರ್ಣವಾಗಿ ಎಲ್ಲ ಯುವಕರು ಕೂಡ್ಕೊಂಡು ಮಾಡ್ಕೊಂಡು ಹೋಗಬೇಕು. ನಾವೆಲ್ಲರೂ ಅವರಿಗೆ ಮಾರ್ಗದರ್ಶಕರಿರ್ತೀವಿ. ಮುಂದಿನ ದಿನಗಳಲ್ಲಿಯೂ ಕೂಡ ಅವರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಪ್ರೇರಣೆಯಾಗಿರ್ತೀವಿ. ಇವರೆಲ್ಲರ ಮೇಲೆ ಜೈ ಹನುಮಾನ್ ಗಂಗಾನಗರ ಅವರ ಆಶೀರ್ವಾದ ಸದಾ ಇವ್ರ ಮೇಲೆ ಇರಲಿ, ಇವರೆಲ್ಲ ಆಶೆಗಳು ಪೂರೈಸಲಿ ಎಂಬ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತಿನ ಶುಭ ಸಂದರ್ಭದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘ ಮತ್ತು ಜೈ ಹನುಮಾನ್ ಗಂಗಾನಗರ ಹನುಮಾನ್ ಸಂಘದ ವತಿಯಿಂದ ಯುವಕರು ಮತ್ತು ಹಿರಿಯರು
ಎಲ್ಲರೂ ಕೂಡಿ ಇವತ್ತಿನ ಈ 35ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಒಳ್ಳೆಯ ರೀತಿಯಿಂದ ನಡ್ಕೋತ ಬಂದಿದೆ ಮತ್ತು ಪ್ರಸಾದ ವಿತರಣೆ ಇದೆ. ಎಲ್ಲ ಹಿರಿಯರು ಮತ್ತು ಕಿರಿಯರು ಮತ್ತು ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಕೆ ಪೂರ್ವಕವಾಗಿ ವಿನಂತಿ ಮಾಡಲಾಗುವುದು. ಆಮೇಲೆ ಅದೇ ರೀತಿಯಾಗಿ ಸಾಯಂಕಾಲ 6 ಗಂಟೆಗೆ ಹನುಮಾನ್ ಮಂದಿರದ ರಥೋತ್ಸವ ಜರುಗಲಿದೆ. ದಯವಿಟ್ಟು ಸಾಯಂಕಾಲ 6 ಗಂಟೆಗೆ ತಾವೆಲ್ಲ ಭಕ್ತಾದಿಗಳನ್ನು ಬಂದು ದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜೀರ್ಣೋತ್ಸವ ಸಮಿತಿ ಹಾಗೂ ಜೈ ಗಂಗಾ ಹನುಮಾನ್ ಜಾತ್ರಾ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 35ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಹನುಮನ ದಿವಸದ ಬೆಳಿಗ್ಗೆ 6:14 ಗಂಟೆಗೆ ಹನುಮನ ಅಭಿಷೇಕ ತೊಟ್ಟಿಲ ಕಾರ್ಯಕ್ರಮ, ಅದಾದ ನಂತರ 10 ಗಂಟೆಗೆ ಮಹಾಪ್ರಸಾದ, ಎಲ್ಲ ಭಕ್ತಾದಿಗಳ ಮಹಾಪ್ರಸಾದ ಇರುತ್ತದೆ ಮತ್ತು 4 ಗಂಟೆಗೆ ಕಳಸರೋಣ ಕಾರ್ಯಕ್ರಮ ಭವ್ಯ ಮೆರವಣಿಗೆ ಮುಖಾಂತರ ಗಂಗಾನ ತಲುಪಲಿದೆ ಮತ್ತು ಸಾಯಂಕಾಲ 6:15 ಗಂಟೆಗೆ ರಥೋತ್ಸವ ಜರುಗಲಿದೆ. ಈ ಒಂದು ರಥೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ವೀರ ಮಹಾಂತೇಚಾರಿ ಶಿವಾಚಾರ್ಯರು ಚಿನ್ನಮಗೇರಿ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ ಮತ್ತು ಅದೇ ರೀತಿಯಾಗಿ ಕೊತ್ಲಪುತ್ತ ತೊನಸಳ್ಳಿ ನಮ್ಮ ಸಮಾಜ ಗುರುಗಳು ಅವರು ಕೂಡ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಕೂಲಿ ಸಮಾಜ ಧೀಮಂತ ನಾಯಕರು, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಬಕ್ಕಮುಖ ಸರ್ ಅಧ್ಯಕ್ಷತೆಯಲ್ಲಿ ಮತ್ತು ಅವರು ರಥೋತ್ಸವಕ್ಕೆ ಚಾಲನೆ ಕೊಡಲಿದ್ದಾರೆ ಮತ್ತು ಸಮಾಜ ಎಲ್ಲ ಹಿರಿಯರು ಯುವಕರು ಕೂಡಿ ಈ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿ ಜರುಗಲಿದೆ. ಆದ ಕಾರಣ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಂತು ನನ್ನ ಹೆಸರು ನಾ ಹೇಳ್ಬೇಕಲ್ಲ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಅದೇ ರೀತಿ ಜೈ ಶ್ರೀರಾಮ್. ಅದೇ ರೀತಿ ಇವತ್ತಿನ ದಿವಸ ದವನದ ಹುಣ್ಣಿಮೆ ಅಂದರೆ ಹನುಮಾನ್ ಜಯಂತಿ ಉತ್ಸವ ಇರುತ್ತದೆ. ಸಮಸ್ತ ದೇಶದ ಜನತೆಗೆ ಹನುಮಾನ್ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದು ಗಂಗಾನಗರದಲ್ಲಿ ಸುಮಾರು 3-4 ವರ್ಷ ಪುರಾತನ ಮಂದಿರವಿದ್ದು ಜೈ ಗಂಗಾ ಹನುಮಾನ್ ಈ ಒಂದು ಹನುಮಾನ್ ಪುರಾತನ ದೇವಸ್ಥಾನವಿದ್ದು ಇದರ ಸುಮಾರು 35 ವರ್ಷಗಳಿಂದ ರಥೋತ್ಸವ ಕಾರ್ಯಕ್ರಮ ಗಂಗಾನಗರದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘ ಹಾಗೂ ಉತ್ಸವ ಸಮಿತಿಯು ಆಚರಿಸಿಕೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಇಂದು ಹನುಮಾನ್ ಜಯಂತಿಯ ಪ್ರಯುಕ್ತ ಬೆಳಿಗ್ಗೆ ತೊಟ್ಟಿಲು ಕಾರ್ಯಕ್ರಮ, ನಂತರ ಅಭಿಷೇಕ್ ಕಾರ್ಯಕ್ರಮ, ಇದಾದ ನಂತರ 10 ಗಂಟೆಗೆ ಮಹಾಪ್ರಸಾದ ವಿತರಣೆ ಇರ್ತದೆ. ಈ ಮಹಾಪ್ರಸಾದವು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು ಅವರ ನೇತೃತ್ವದಲ್ಲಿ ಜರುಗಲಿದೆ. ಅವರು ಬಂದು ಈ ಮಹಾಪ್ರಸಾದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಮಧ್ಯಾಹ್ನ 4 ಗಂಟೆಗೆ ಕಳಸಾರೋಹಣ ಇರುತ್ತದೆ. ಅದೇ ರೀತಿ ಮಠಾಧೀಶರು ಶರಣರಾದಂಥ ಶ್ರೀ ವೀರ ಮಹಾಂತ ಶಿವಾಚಾರ್ಯರು ಚಿಣಮಗೇರಿ ಮಠ ಆ ಗುರು ಶರಣರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಚೌದಾಪುರಿ ಮಠದ ಶರಣರಾದಂಥ ಶ್ರೀ ರಾಜಶೇಖರ ಶಿವಾಚಾರ್ಯರು ಅವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿ ತೊನಸಳ್ಳಿಯ ನಮ್ಮ ಸಮಾಜದ ಶರಣರಾದಂಥ ಕೊತ್ಲಪ್ಮುತ್ತೆ ಅವರು ಕೂಡ ಬರ್ತಾ ಇದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಯುವಕರಿಗೆ ಬೆನ್ನೆಲುಬಾಗಿ ನಿಂತಂಥ ರಾಯಪ್ಪಮ್ಮ ಹೊನಗುಂಟಿ ಅವರು, ಅದೇ ರೀತಿ ವಿಜಯಕುಮಾರ್ ಹದಗಲ್ ಅವರು, ಅಮೃತ್ ಡಿಗ್ಗಿ ಅವರು, ಶಾಂತಪ್ಪ ಕೂಡಿಯವರು, ಇನ್ನೂ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡಿ ಅದೇ ರೀತಿ ಜಯಂತ್ಯೋತ್ಸವ ಅಧ್ಯಕ್ಷರಾದಂಥ ಶರಣು ಎಸ್ ಕೌಲ್ಗಿಯವರ ನೇತೃತ್ವದಲ್ಲಿ ಈ ಒಂದು ಭವ್ಯ ವಿಜೃಂಭಣೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆಲ್ಲರೂ ನಮ್ಮ ಯುವಕರು ಕೂಡ ಕೈ ಜೋಡಿಸಿ ಒಂದು ಒಳ್ಳೆಯ ಸಂದೇಶ ಮೂಲಕ ಹಿರಿಯರು ಹಾಗೂ ಯುವಕರು ಎಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ಜಾತ್ರೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದಕ್ಕೆ ಶರಣು ಕುಡಿಯವರಾಗಿರ್ಬೋದು, ಬಾಬಾ ಸಾಹೇಬ್ ಕುಡಿಯವರಾಗಿರ್ಬೋದು, ಅನಿಲ್ ಕುಡಿಯವರಾಗಿರ್ಬೋದು, ಅಶೋಕ್ ಬಿದನೂರು ಆಗಿರ್ಬೋದು, ದತ್ತು ಹುನಳ್ಳಿಯವರಾಗಿರ್ಬೋದು, ಇನ್ನೂ ಅನೇಕ ಮುಂತಾದ ಸಂತೋಷ್ ಹುಳ್ಗೇರಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ, ಅದೇ ರೀತಿ ಉಮೇಶ್ ಹದಗಲ್ ಅವರು ಕೂಡ, ಇನ್ನೂ ಅನೇಕ ಮುಂತಾದ ಯುವಕರು ಕೂಡಿ ಇಡೀ ಗಂಗಾನಗರದ ಯುವಕರು ಎಲ್ಲರೂ ಕೂಡಿ ಭವ್ಯ ರಥೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಯಂಕಾಲ ಎಲ್ಲ ಸುತ್ತಮುತ್ತಲಿನ ಬಡಾವಣೆಯ ನೀವರಾಂಧ್ರ ಕಾಲನಿ ಆಗಿರ್ಬೋದು, ರಾಯರ್ ಕಾಲನಿ ಆಗಿರ್ಬೋದು, ಜೈ ಭವಾನಿ ಲಾಲ್ಗೇರಿ ಟ್ರಸ್ಟ್ ಕಮಿಟಿಯವರಾಗಿರ್ಬೋದು, ಮಸ್ಜಿದ್ ಕಮಿಟಿಯವರಾಗಿರ್ಬೋದು, ಮಾತಾ ಮಣಿಕೇಶ್ವರಿ ಕಾಲನಿಯವರು ಆಗಿರ್ಬೋದು, ಕೋರಿಮಠದವರು ಆಗಿರ್ಬೋದು, ಅಥವಾ ಬ್ರಹ್ಮಪುರ ಬಡಾವಣೆ ಎಲ್ಲ ಸಾರ್ವಜನಿಕರು ಬಂದು ಈ ರಥೋತ್ಸವ ಹಾಗೂ
ಉತ್ಸವದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ದತ್ತು ಹೊನ್ನಳ್ಳಿ, ಸದಾಶಿವು ಜಿಹಳ್ಳಿ, ಉಮೇಶ್ ಹದಗಲ್, ಬಸವರಾಜ್ ಬಳುರ್ಗಿ, ಸಂತೋಷ್ ಹುಳಗೇರಿ ಸೇರಿದಂತೆ ಬಡಾವಣೆಯ ಅನೇಕ ಮುಖಂಡರು ಹಾಗೂ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಭೂತರಾದಂತಹ ಸರ್ವಪೂಜ್ಯ ಶ್ರೀ ಕಲಬುರಗಿ ನಗರದ ಕರ್ಣೇಶ್ವರ ನಗರದ ಬೃಂದಾವನ ಲೇಔಟ್ನಲ್ಲಿ ಹನುಮಾನ್ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕುಂಭಮೇಳ ಮೂಲಕ ನವಗ್ರಹ ಸ್ಥಾಪನೆ ಮಾಡಲಾಯಿತು. ಕಲಬುರಗಿ ನಗರದ ಕರ್ಣೇಶ್ವರ ನಗರದ ಬೃಂದಾವನ ಲೇಔಟ್ನಲ್ಲಿರುವ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಪ್ರಯುಕ್ತ ಭಕ್ತರೆಲ್ಲ ಸೇರಿಕೊಂಡು ಹನುಮಾನ್ ದೇವರ ಆರಾಧನೆ ಮಾಡಿದರು. ಜಯಂತಿ ಪ್ರಯುಕ್ತ ದೇವರಿಗೆ ಅಭಿಷೇಕ, ನವಗ್ರಹ ಸ್ಥಾಪನೆ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಮಹಿಳೆಯರಿಂದ ನಡೆದ ಕುಂಭಮೇಳ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಆಲಮೇಲದ ಮೂರುಜಾವು ಮಠದ ರಾಮಚಂದ್ರ ಮಹಾಸ್ವಾಮಿಗಳು ಭಕ್ತರನ್ನುದ್ದೇಶಿಸಿ ಮಾತನಾಡಿ ಹನುಮಾನ್ ದೇವರ ಮಹಿಮೆಯನ್ನ ಸಾರಿದ್ರು. ಬಳಿಕ ಮಾತನಾಡಿದ ಮುಖಂಡರಾದ ಮನೋಹರ್ ಪೊದ್ದಾರ್ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕರ್ಣೇಶ್ವರ ನಗರದ ಬೃಂದಾವನ ಲೇಔಟ್ನಲ್ಲಿರುವ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಶ್ರೀ ಜೈ ಹನುಮಾನ್ ಕಮಿಟಿ ಹಾಗೂ ಶ್ರೀ ಗಜಾನನ ಕಮಿಟಿಯ ವತಿಯಿಂದ
ತುಂಬ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಇವತ್ತು ಕುಂಭ ಮೆರವಣಿಗೆ ಬಹಳ ಯಶಸ್ವಿಯಾಗಿ ಜರುಗಿತು. ತದನಂತರದಲ್ಲಿ ನವಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮವೂ ಇದೆ. ತದನಂತರದಲ್ಲಿ ಹನುಮಾನ್ ಜಯಂತಿಯ ಪ್ರಯುಕ್ತ ತೊಟ್ಟಿಲು ಕಾರ್ಯಕ್ರಮವೂ ಕೂಡ ಎಲ್ಲ ಮುತ್ತೈದೆಯರ ಬಳಗದಿಂದ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಜರುಗಲಿದೆ. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಲು ನಮ್ಮ ಕರುಣೇಶ್ವರ ನಗರದ ಸಮಸ್ತ ಭಕ್ತಾದಿಗಳು ಕಾರಣರೆಂದು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ವಿಶ್ವರೂಪಾಯ ಅಮಿತ ವಿಕ್ರಮಯ ಪ್ರಕಟ ಪರಾಕ್ರಮಯ ಮಹಾಬಲಾಯ ಸೂರ್ಯಕೋಟಿ ಸಮಪ್ರಭಾಯ ನಮಸ್ತುತೆ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವ ಶ್ರೀ ಆಂಜನೇಯನನ್ನು ಸ್ಮರಿಸುತ್ತಾ ಇವತ್ತಿನ ವಿಶೇಷ 25ನೇ ವರ್ಷದ ನಮ್ಮದು ಹನುಮಾನ್ ಜಯಂತಿ ವಾರ್ಷಿಕೋತ್ಸವವನ್ನು ಅದರ ಜೊತೆಗೆ ನವಗ್ರಹ ಸ್ಥಾಪನೆ ಆದ ಸಲುವಾಗಿ ನಾವು ಕುಂಭಮೇಳವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಂತರದಲ್ಲಿ ಇನ್ನು ತೊಟ್ಟಿಲು ಕಾರ್ಯಕ್ರಮ ಮತ್ತು ಮಹಾಮಂಗಳಾರತಿ, ತದನಂತರ ಮಹಾಪ್ರಸಾದ ಹೀಗೆ ನಿರಂತರವಾಗಿ ನಡೀತಾ ಬಂದಿದೆ. ಮುಂದೇನೂ ನಡೆಯುತ್ತೆ. ಇದೇ ರೀತಿ ಎಲ್ಲ ಕಾಲನಿ ಬಂಧು ಬಳಗದವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಸಹಕರಿಸೋದ್ರಿಂದ ಇನ್ನೂ 25 ವರ್ಷ ಹೋಗಿ 100 ವರ್ಷ ಹೀಗೆ ನಡೆಯಲಿ ಅನ್ನೋದು ನಂದು ಆಸೆ. ಜೈ ಶ್ರೀರಾಮ್, ಜೈ ಹನುಮಾನ್. ಅಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾತಂಡ ಸಂಭೂತಂ ತನ್ನಮಾಮಿ ಶನೇಶ್ವರ್ಯಂ. ಜೈ ಹನುಮಾನ್ ಜಯಂತ್ಯುತ್ಸವದ ಕರ್ಣೇಶ್ವರನ ಕಾಲೆಯ ಆಂಜನೇಯ ಸ್ವಾಮಿಯ 29ನೇ ವರ್ಷದ ಜಯಂತ್ಯುತ್ಸವ ನಿಮಿತ್ತಾರ್ಥವಾಗಿ ಈ ವರ್ಷ ನವಗ್ರಹ ಪ್ರತಿಮೆಗಳನ್ನು ಸ್ಥಾಪನೆ ಮಾಡುವ ಕುರಿತು ಬೃಂದಾವನ ಕಾಲನಿ ಹಾಗೂ ಕರ್ಣೇಶ್ವರ ನಗರದ ಎಲ್ಲ ಸದ್ಭಕ್ತರು ಅಂದುಕೊಂಡಂತೆ ಇವತ್ತಿನ ದಿವಸ ನವಗ್ರಹ ಪ್ರತಿಷ್ಠಾಪನೆ ಆಗುತ್ತಿದೆ. ಜೈ ಹನುಮಾನ ಪ್ರತಿಷ್ಠಾಪನೆಯಾಗಿ 29ನೇ ವರ್ಷ ರನ್ನಿಂಗ್. ಅದು ನಮ್ಮ ಕೈಲಿಂದ ಆಗಿತ್ತು. ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ನಮ್ಮಿಂದ ಆಗುತ್ತಿದೆ ಏನೋ ನಮ್ಮ ಸಂಕಲ್ಪ. ಕರ್ಣೇಶ್ವರನ ಜನರು, ಈ ಮಾದೇವಪ್ಪನ ಅಂಗಡಿಯವರಾಗಲಿ, ಸಮಸ್ತ ಕಾರ್ಯಕರ್ತರಾಗಲಿ, ಮನೋಹರ್ ಪೊದ್ದೋರವರಾಗಲಿ, ಭಗವಂತ ಆಚಾರ್ಯರಾಗಲಿ, ಕರ್ಣೇಶ್ವರನ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದೊಂದು ದೊಡ್ಡ ವಿಸ್ತಾರವಾದ ಜಾಗವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅಧ್ಯಕ್ಷರು ಹೇಳಿದ್ರು ಇದೊಂದು ಶೆಡ್ ಮಾಡಿಸಿಬಿಡ್ತೀವಿ ಗುರುಗಳು ಅಂತೇಳಿ. ಅಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಏನೇನು ಹೇಳಿದ್ರೆ ಇಲ್ಲಿ ನಮ್ಮ ಏರಿಯಾದೊಳಗೆ ಆಗಿಬಿಡ್ತದೆ. ಒಳ್ಳೆಯ ಕೆಲಸ ಹಮ್ಮಿಕೊಂಡರೆ ಆ ಹನುಮಾನ್ ಎಲ್ಲರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತೇಳಿ ನನ್ನ ಓಂ ನಮೋ ಜೈ ಜಗದೀಶ್ವರಿ. ಸಮಾರಂಭದಲ್ಲಿ ಮುಖಂಡರಾದ ಮಹಾದೇವಪ್ಪ ಅಂಗಡಿ, ಗುರಣ್ಣ ಕೋಳ್ಕೂರ್, ಶಾಂತಪ್ಪ ಗೂಳಿ, ಸಿದ್ದಣ್ಣ ಹೂಗಾರ್, ರಘುವೀರ್ ಕುಲಕರ್ಣಿ, ಬಸವರಾಜ್ ದೇವತ್ಕಲ್, ಬಸನಗೌಡ, ಶಿವಕುಮಾರ್ ಮಠಪತಿ, ಕವಿರಾಜ್ ಬಿರಾದಾರ್, ಹೊನ್ನಪ್ಪ, ರಾಜಶೇಖರ್ ಹವಲ್ದಾರ್ ಸೇರಿದಂತೆ ಬಡಾವಣೆಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಸ್ಮಶಾನ ಹನುಮಾನ ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ಅದ್ಧೂರಿ. ಗಂಗಾನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹನುಮಾನ್ ರಥೋತ್ಸವ. ಬೃಂದಾವನ ಲೇಔಟ್ನಲ್ಲಿ ಕಳೆಗಟ್ಟಿದ ಹನುಮಾನ್ ಜಯಂತಿ ಸಂಭ್ರಮ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ,
ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.